ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿಯಲ್ಲಿ ಎಲ್ಲರೂ ಮಾಡೋ ಅತಿ ದೊಡ್ಡ ತಪ್ಪು. ಈ ತಪ್ಪು ನೀವು ಮಾಡ್ದಾಗಿರ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ಇದ್ದ ನಾನು ಹೀಗೆ ಬದಲಾಗಿದ್ದೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಹಾಗೆ ತುಂಬ ಜನ ಬದಲಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ HSN ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸೆಂಟರ್. ಇದು ಬ್ಯಾಂಗ್ಳೂರ್ನಲ್ಲಿದೆ. ಮೇಜರಾಗಿ ಹೇಳಬೇಕು ಅಂದರೆ ಒಳ್ಳೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕ್ಲಿನಿಕ್ನ ಚೂಸ್ ಮಾಡೋದೇ ಎಲ್ಲರೂ ಮಾಡೋ ಅತಿ ದೊಡ್ಡ ತಪ್ಪು. ಒಳ್ಳೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸೆಂಟರ್ನ ಹುಡ್ಕೋದು ಹೇಗೆ ಗೊತ್ತಾ? ಬನ್ನಿ ಹೇಳ್ತೀನಿ. ಮೊದಲನೇದಾಗಿ ಹೇಳಬೇಕಂದ್ರೆ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಹೌದು, ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸೋದಕ್ಕೂ ಮುಂಚೆ ಚೂಸ್ ಮಾಡಬೇಕಾದ್ರೆ ಆ ಆಸ್ಪತ್ರೆ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಏಕೆ ಅಂದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇರ್ತಾರೆ. ಒಳ್ಳೆ ರಿಸಲ್ಟ್ ಕೊಡೋ ಜಾಗದಲ್ಲಿ ಪೇಷಂಟ್ಸ್ಗಳು ಜಾಸ್ತಿ ಬರ್ತಾ ಇರ್ತಾರೆ. ಸೊ ಪೇಷಂಟ್ಸ್ಗಳು ಜಾಸ್ತಿ ಬರ್ತಾ ಇದ್ದರೆ ನಂಬರ್ ಆಫ್ ಇಯರ್ಸ್ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ 5 ಇಯರ್ಸ್ ಇದ್ದರೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಎರಡನೇದೇನೆಂದರೆ ರಿಸಲ್ಟನ್ನು ಯಾವ ಲೆವೆಲಿಗೆ ತೋರಿಸಿರ್ತಾರೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳೋಕ್ಕೆ ಒಂದು ಕ್ಲಿನಿಕ್ನ ಸೆಲೆಕ್ಟ್ ಮಾಡ್ಕೊತೀರಾ. ಮಾಡಿದ್ಮೇಲೆ ಅವ್ರು ಸೋಷಿಯಲ್ ಮೀಡಿಯಾಗೆ ಹೋಗಿ ಯಾವ ಲೆವೆಲಿಗೆ ರಿಸಲ್ಟ್ನ ಶೋ ಮಾಡಿದ್ದಾರೆ ಅಂತ ಅದರಲ್ಲಿ ಹೇಳ್ತೀನಿ. ರಿಸಲ್ಟ್ ಹೀಗೆ ಹಾಕಿರ್ತಾರೆ, ಆದರೆ ಇದೆಲ್ಲ ಅವ್ರಿಗೆ ಮಾತ್ರ ರಿಸಲ್ಟ್ ಅಷ್ಟೇ. ಆ್ಯಕ್ಚುಯಲ್ ರಿಸಲ್ಟ್ ಅಂದರೆ ಇದು ತುಂಬ ದಟ್ಟವಾಗಿ ನ್ಯಾಚುರಲ್ ಆಗಿ ಇರುತ್ತೆ. ಮೂರನೇದು, ಅವಾಯ್ಡ್ ಪ್ಯಾಕೇಜಸ್ ಆ್ಯಂಡ್ ಅನ್ಲಿಮಿಟೆಡ್ ಗ್ರಾಫ್ಟ್ಸ್. ಈ ಥರದ ಸ್ಕೀಮ್ಗೆ ಹೋಗಬೇಡಿ. ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ಒಂದ್ಸಲ ನೋಡಿ. ಅನ್ಲಿಮಿಟೆಡ್ ಗ್ರಾಫ್ಟ್ಸ್ ಆ್ಯಂಡ್ ಪ್ಯಾಕೇಜಸ್ ಒಂದು ಕ್ಲಿನಿಕ್ಗೆ ಅಂತ ಹೋದರೆ, ಫಾರ್ ಎಕ್ಸಾಂಪಲ್ ಇಬ್ಬರು ಬಂದಿರ್ತಾರೆ. ಅದರಲ್ಲಿ ಒಬ್ಬರು ನಾರ್ಮಲ್ ಲೇಬರ್ ಕೆಲಸ ಮಾಡೋವಂಥವ್ರು, ಕೂಲಿ ಕೆಲಸ ಮಾಡೋರು, ಇನ್ನೊಬ್ಬರು IT ಒಳ್ಳೆ 1 ಲಕ್ಷ ಸಂಬಳ ತೊಗೊಳೋವಂಥವ್ರು ಇರ್ತಾರೆ. ಇಬ್ಬರು ಒಂದೇ ಕ್ಲಿನಿಕ್ಕಿಗೆ ಬಂದಿರ್ತಾರೆ. ಅದರಲ್ಲೂ ಅವರವರ ಇನ್ಕಮ್ ಮೇಲೆ ಆಧಾರದ ಮೇಲೆ ಪ್ಯಾಕೇಜನ್ನು ಹೇಳ್ತಾರೆ. ಇಬ್ರಿಗೂ ಒಂದೇ ರೀತಿಯ ಬಾಳ್ನೆಸ್ ಇರುತ್ತೆ. 4,000 to 4,500 ಗ್ರಾಫ್ಟ್ಸೇ ಬೇಕಾಗಿರುತ್ತೆ. ಕೂಲಿ ಮಾಡೋರಿಗೆ 70,000 to 80,000 ಹೇಳ್ತಾರೆ. IT ಕೆಲಸ ಮಾಡೋರಿಗೆ 1 ಲಕ್ಷದಿಂದ 1,20,000 ಪ್ಯಾಕೇಜ್ ಹೇಳ್ತಾರೆ. ಈ ಥರ ಇವರು ರೇಟನ್ನು ಫಿಕ್ಸ್ ಮಾಡ್ತಾರೆ. ಇದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ. ಇದ್ರ ಜೊತೆಗೆ ಆಫರ್ಸ್, ಫ್ರೀ ಟ್ರೀಟ್ಮೆಂಟ್ಸ್, ಗ್ಯಾರಂಟಿ, ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಇದನ್ನು ಬಿಟ್ಟು ನೀವು ಮಾಡೋದು ಅತಿ ದೊಡ್ಡ ತಪ್ಪು ಬೇರೆ ಇನ್ನೊಂದು ಯಾವುದೂ ಇರಲ್ಲ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿರ್ತೀರ 1 ಲಕ್ಷಕ್ಕೆ, ಸಡನ್ನಾಗಿ 1 ವೀಕ್ ಬಂದ್ಬಿಟ್ಟು ಯಾರೋ ಹೇಳ್ತಾರೆ ನಿಮಗೆ 30,000 to 40,000 ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ 30,000 to 40,000 ಮಾಡ್ಬೋದು ಅಂತ. ಅತಿ ಹೆಚ್ಚು ಕೇಳಿಸೋ ರೀಸನ್ ಅಂದರೆ ರಿಸಲ್ಟ್ ಸರಿಯಾಗಿ ಬರಲ್ಲ, ಹೈ ಡೆನ್ಸಿಟಿ ಇರಲ್ಲ, ಎಕ್ಸ್ಪೀರಿಯನ್ಸ್ ಇರಲ್ಲ. ಆಟೋಮೆಟಿಕ್ಕಾಗಿ ಪೇಷಂಟ್ಸ್ ಯಾರು ಅಲ್ಲಿಗೆ ಬರಲ್ಲ. ಆಗಲೇ ಹೇಳಿದಾಗೆ ನಿಮ್ಮನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಈ ಥರದ ಟ್ರೀಟ್ಮೆಂಟ್, ಆಫರ್, ಸ್ಕೀಮ್ಸ್ನ ಕೊಡ್ತಾರೆ. ಗ್ಯಾರಂಟಿ ಮಾತಾಡಬೇಕಾಗಿರೋದು ಗ್ಯಾರಂಟಿ ಬಗ್ಗೆ. ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಮುಂಚೆ 30 ವರ್ಷ 40 ವರ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ 2 to 3 ವರ್ಷ ಆದಮೇಲೆ ಆ ಕ್ಲಿನಿಕ್ಕೇ ಅಲ್ಲಿರಲ್ಲ. ಇದ್ರೂ ನೇಮ್ ಚೇಂಜ್ ಮಾಡಿರ್ತಾರೆ, ಆರ್ಎಲ್ಸ್ ಪ್ಲೇಸ್ನೇ ಚೇಂಜ್ ಮಾಡಿರ್ತಾರೆ. ಎಕ್ಸಾಂಪಲ್ ಬನಶಂಕರಿಲಿದ್ದರೆ ಇನ್ನು ಸ್ವಲ್ಪ ದಿನ ಆದಮೇಲೆ ಕೋರಮಂಗಲಕ್ಕೆ ಶಿಫ್ಟ್ ಮಾಡಿರ್ತಾರೆ. ಇನ್ನೊಂದು ವಿಷಯ ಏನಂದರೆ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ನ ಕ್ವಾಲಿಟಿ ಅಂದರೆ ಏನು? ಕ್ವಾಲಿಟಿ ಅಂದರೆ ನೋಡೋಕ್ಕೆ ತುಂಬ ದೊಡ್ಡದಾಗಿ ಬಾಹುಬಲಿ ಸೆಟ್ ಥರ ಇರೋದು, ಒಳ್ಳೆ ಬಜೆಟ್ ಇರೋದು, ಆ್ಯಂಬಿಯನ್ಸು, ಅಟ್ಮಾಸ್ಫಿಯರು ಯಾವ ಲೆವೆಲ್ಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿರ್ತಾರೆ, ಸೂಪರಾಗಿ ಮಾಡಿರ್ತಾರೆ. ಇದು ಕ್ವಾಲಿಟಿ ಅಲ್ಲ. ಸರ್ವಿಸ್ ಕ್ವಾಲಿಟಿ ಅಂದರೆ ನೋಡೋಣ. ಆವಾಗಲೇ ಹೇಳಿದೆ 5 year ಎಕ್ಸ್ಪೀರಿಯೆನ್ಸ್ ಇರಬೇಕು, ಒಳ್ಳೆ ರಿಸಲ್ಟ್ ಕೊಡ್ತಿರಬೇಕು, ಹೈ ಡೆನ್ಸಿಟಿ ಇರಬೇಕು. ಇದನ್ನೆಲ್ಲ ಹೇಳಿದ್ದೀನಿ. ಮತ್ತು ಇನ್ನೇನಿದೆ ಅಂದರೆ ಹೈ ಡೆನ್ಸಿಟಿ ನ್ಯಾಚುರಲ್ ಹೇರ್ ಲೈನ್ ವಿತ್ 2 day ಪ್ರೊಸೆಸ್. ಇದ್ರ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಒಂದ್ಸತಿ ಹೋಗ್ಬಿಟ್ಟು ಫುಲ್ ವಿಡಿಯೋ ನೋಡ್ಕೊಂಬನ್ನಿ. ನಿಮಗೆ ಹೈ ಡೆನ್ಸಿಟಿ ಬೇಕು, ನ್ಯಾಚುರಲ್ ಹೇರ್ ಲೈನ್ ಬೇಕು, HSNಗೆ ಬಂದರೆ ಇದೆಲ್ಲ ಸಿಗುತ್ತೆ. ಆದರೂ ನೀವು ಮಾಡೋ ಅತಿ ದೊಡ್ಡ ತಪ್ಪು, HSN ಬೆಂಗಳೂರಿನಲ್ಲಿದೆ, ನಾವಿರೋದು ಬೇರೆ ಊರಲ್ಲಿ ಅಂದರೆ ಮೈಸೂರಲ್ಲಿದ್ದೀವಿ, ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಮಾಡಿಸ್ಕೋಬೇಕಾ ಅಂತ ಈ ತಪ್ಪುಗಳನ್ನು ನೀವು ಮಾಡ್ತಾ ಇರ್ತೀರ. ನೀವೇನು ಮಾಡ್ತೀರಾ? ನೀವು ಪಕ್ಕದ ಊರಲ್ಲೇ ಇರೋವಂಥದ್ದು ಅಥವಾ ನಿಮ್ಮ ಊರಲ್ಲಿರೋವಂಥ ಕ್ಲಿನಿಕಲ್ಲೇ ನೀವು ಮಾಡಿಸ್ಕೊತೀರ. ನೀವು ಮಾಡುವಂಥ ತಪ್ಪಿಂದನೇ ನೀವು ಕಷ್ಟಪಡ್ತೀರಾ. ನನ್ನ ಹೆಸರು ರಮಾಕಾಂತ್ ಅಂತ ಹೇಳಿ, ನಾನು ಇಲ್ಲೇ ಪಕ್ಕದ ಊರಲ್ಲೇ ಮಾಡಿಸ್ಕೊಂಡೆ. ಬಟ್ ಆದರೆ ಇಲ್ಲಿ ಸರಿಯಾಗಿ ಬರಲಿಲ್ಲ, ಹೈ ಡೆನ್ಸಿಟಿ ಇಲ್ಲ, ಏನಿಲ್ಲ. ಮುಂದ್ಗಡೆ ಸುಮ್ಮನೆ 4 ಕೂದಲು ಹಾಕಿ ಕಳಿಸಿದ್ದಾರೆ. ಹಿಂದ್ಗಡೆ ಕೂದಲಿಗೂ ಮುಂದ್ಗಡೆ ಕೂದಲಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ನಾನು ಅದಕ್ಕೆ ಇವಾಗ HSN ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಬಂದಿದ್ದೀನಿ, ಮಾಡಿಸ್ಕೊತೀನಿ ಇಲ್ಲಿ. ಇನ್ನೊಂದಂದರೆ ಹೈ ಕ್ವಾಲಿಟಿ ಟೀಮ್ ಇರಬೇಕು. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಡಾಕ್ಟ್ರ್ ಮಾತ್ರ ಮಾಡೋ ಅಂಥದ್ದಲ್ಲ, ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನ ಟೆಕ್ನಿಷಿಯನ್ ಮಾತ್ರ ಮಾಡೋ ಅಂಥದ್ದಲ್ಲ. ಡಾಕ್ಟ್ರ್ ಮತ್ತು ಟೆಕ್ನಿಷಿಯನ್ ಇವರಿಬ್ಬರ ಟೀಮ್ ಟುಗೆದರ್ ವರ್ಕ್. ಕ್ವಾಲಿಟಿ ಕೆಲಸ ಮಾಡಬೇಕು. ರಿಸಲ್ಟ್ ಹೇಗೆ ಕೊಡ್ತಾರೆ, ಡೋನರ್ ಏರಿಯಾ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗದಾಗೆ ಇಂಪ್ಲಾಂಟ್ ಮಾಡಿ ಹೈ ಡೆನ್ಸಿಟಿ ಕೊಡ್ತಾರೆ, ಅದನ್ನು ನೀವು ನೋಡಬೇಕಾಗಿತ್ತು. ಅದಕ್ಕೆ ನಮ್ಮ HSN ಬೆಸ್ಟ್ 6 year ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಇಲ್ಲಿ EMI ಆಪ್ಷನ್ ಸಹ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹೌದು, ಇಲ್ಲಿ 2 ಲಕ್ಷ 3 ಲಕ್ಷ ಬಿಲ್ ಆಗಲ್ಲ. ನಮ್ಮಲ್ಲಿ ಕ್ರಾಫ್ಟ್ 10 rupees. ಫಾರ್ ಎಕ್ಸಾಂಪಲ್ ನಿಮ್ಗೊಂದು 3,000 ಕೂದಲು ಬೇಕಾಗುತ್ತೆ,
30,000 ರೂಪಾಯಿ ಬಿಲ್, ಅಥವಾ ಒಂದು 3,500 ಕೂದಲು ಬೇಕಾಗುತ್ತೆ, ಒಂದು 35,000 ಬಿಲ್ ಆಗುತ್ತೆ. 30,000-40,000 ರೂಪಾಯಿಗೂ ಸಹ ನಮ್ಮಲ್ಲಿ EMI ಫೆಸಿಲಿಟಿ ಇದೆ. ಅಫೋರ್ಡಬಲ್ ಪ್ರೈಸ್ ವಿತ್ EMI ಆಪ್ಷನ್. ಇನ್ನೊಂದು ವಿಷಯ, ಪೋಸ್ಟ್ ಕೇರ್ ಮತ್ತು ಸಪೋರ್ಟ್ ಬಗ್ಗೆ ಮಾತಾಡೋಣ. ಹೌದು, ಬೇರೆ ಪ್ಲೇಸಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದವರು ಇದೊಂದು ಅನುಭವ ಆಗಿರುತ್ತೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಏನೋ ಒಂದು ಡೌಟ್ ಬಂತು. ಬೇರೆ ಪ್ಲೇಸಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡವ್ರಿಗೆ ಇದೊಂದು ಅನುಭವ ಆಗಿರುತ್ತೆ. ಏನು ಅನುಭವ ಅಂದರೆ, ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದ್ಮೇಲೆ ಏನೋ ಪ್ರಾಬ್ಲಮ್ ಬರುತ್ತೆ, ಏನೋ ಸ್ವಲ್ಪ ಡೌಟ್ ಬರುತ್ತೆ, ಅದನ್ನು ಕಾಲ್ ಮಾಡಿ ಸಾಲ್ವ್ ಮಾಡ್ಕೊಳ್ಳೋಣ ಅಂದರೆ ಪ್ರಾಪರಾಗಿ ರೆಸ್ಪಾನ್ಸೇ ಮಾಡಲ್ಲ. ಅದೇ ಸೇಮ್ ಪರ್ಸನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸೋದಕ್ಕೂ ಮುಂಚೆ ಅವರೇ ಕಾಲ್ ಮಾಡ್ತಿರ್ತಾರೆ, ಅವರೇ ಫಾಲೋಅಪ್ ಮಾಡ್ತಿರ್ತಾರೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದ್ಮೇಲೆ ನಿಮಗೆ ರೆಸ್ಪಾನ್ಸೇ ಮಾಡಲ್ಲ. ಪೋಸ್ಟ್ ಕೇರ್ ಮತ್ತು ಪ್ರೀ ಕೇರ್ಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡಿ ನೀವು ಹೋಗಬೇಕಾಗುತ್ತೆ. ಫೈನಲಿ ಕಂಪೇರ್ ಮಾಡಿ ನೋಡಿ. HSNನಲ್ಲಿ ಇರೋದನ್ನೆಲ್ಲ ನಾನು ಹೇಳಿದ್ದೀನಿ. ನೀವು HD ಮಾಡಿಸೋದಕ್ಕೂ ಮುಂಚೆ ಅಂದರೆ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕ್ ಅಪಾಯಿಂಟ್ಮೆಂಟ್ ಇದ್ದರೆ ಲೈಫ್ ಟೈಮಲ್ಲಿ ಒಂದೇ ಒಂದು ಸಾರಿ HSN ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸೆಂಟರ್ಗೆ ಬನ್ನಿ. ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಒಂದೇ ₹1 ಕೊಡೋ ಅವಶ್ಯಕತೆ ಇರಲ್ಲ. ಬೇರೆ ಹಾಸ್ಪಿಟಲ್ಗೆ ಹೋಗಬೇಡಿ ಅಂತ ನಾನು ಹೇಳಲ್ಲ, ಬಟ್ ಒಂದು ಸಲ ನಮ್ಮ ಹಾಸ್ಪಿಟ್ಲಿಗೆ ಬಂದು ನೀವು ಒಂದ್ಸತಿ ಕಂಪೇರ್ ಮಾಡಿ ಆಮೇಲೆ ನೀವು ಬೇರೆ ಕಡೆ ಹೋಗಿ. ಎಕ್ಸಾಂಪಲ್, HSN 6 ಇಯರ್ಸಿಂದ ಇದೆ. ಫ್ರೀ ಕನ್ಸಲ್ಟೇಷನ್, ಇದುವರೆಗೂ ಕನ್ಸಲ್ಟ್ ಫ್ರೀ ಎಣ್ಣೆ. ಅದೇ ಬೇರೆ ಪ್ಲೇಸಿಗೆ ಹೋದರೆ ಇವಾಗಲೇ ಮಾಡಿಸ್ಕೊಳ್ಳಿ, ಅಡ್ವಾನ್ಸ್ ಪೇ ಮಾಡಿದ್ರೆ ಕಡಿಮೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಶ್ಯಾಂಪು, ಸೋಪು ತೊಗೊಳ್ಳಿ, ಹೇರ್ ಸಿರಮ್ ತೊಗೊಳ್ಳಿ, ಒಂದಷ್ಟು ಅಂದರೆ ಒಂದು 5,000 ಬಿಲ್ ಮಾಡ್ತಾರೆ. ಬಂದಿದ್ದಕ್ಕೆ ಕನ್ಸಲ್ಟೇಷನ್ ಚಾರ್ಜಸ್ಸು 1,000-2,000 ಪೇ ಮಾಡಬೇಕಾಗುತ್ತೆ. ದೇವರಾಣೆ ಹೇಳ್ತೀನಿ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಲೈಫಲ್ಲಿ ಒಂದೇ ಒಂದು ಸಾರಿ ನಮ್ಮ ಕ್ಲಿನಿಕ್ಗೆ ಬಂದು ಕನ್ಸಲ್ಟೇಷನ್ ಮಾಡಿಸ್ಕೊಳ್ಳಿ, ಅದು ಸಹ ಫ್ರೀಯಾಗಿ. ಆಮೇಲೆ ನೀವೇ ಕಂಪೇರ್ ಮಾಡಿ ನೋಡಿ.